ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಡ್ಯುಯಲ್ ಆಫ್ ಎ ಗ್ರಾಫ್ ಅಥವಾ ಜಿಯೋಮೆಟ್ರಿಕ್ ಡ್ಯುಯಲ್ ಆಫ್ ಎ ಗ್ರಾಫ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಜಿಯೋಮೆಟ್ರಿಕ್ ಡ್ಯುಯಲ್ ಆಫ್ ಎ ಗ್ರಾಫ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದರಲ್ಲಿ ಮೇಜರ್ ಆಗಿ ನಮಗೆ 4 ಸ್ಟೆಪ್ಸ್ ಮಾತ್ರ ಬರೋದು. ಸೊ ಅದನ್ನ ಒಂದೊಂದಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ವೆರಿ ಈಸಿ ಪ್ರಾಬ್ಲಮ್. ಸೊ ಫಿಕ್ಸ್ಡ್ ಕ್ವಶನ್, ಸರಿನಾ? ವಿಟಿವ್ ಪರ್ಸ್ಪೆಕ್ಟಿವ್ ಅಂತ ಬಂದ್ರೆ ಫಿಕ್ಸ್ಡ್ ಕ್ವಶನ್ ಆಗಿ ಬರುತ್ತೆ. ಹಾಗಾಗಿ ಜಿಯೋಮೆಟ್ರಿಕ್ ಡ್ಯುಯಲ್ದು ನೀವು ಪ್ರಾಬ್ಲಮ್ ಅನ್ನ ಕಲಿಬೇಕಾಗುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್, ಮಾಡಲ್ ಪೇಪರ್ ಕ್ವಶನ್ ಮತ್ತೆ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋಗಳು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಸಿಗುತ್ತೆ, ಅದರಿಂದ ನೀವು ನೋಡ್ಕೋಬಹುದು. ಈಗ ಮೊದಲನೇ ಸ್ಟೆಪ್ ಏನು? ಮೊದಲನೇ ಸ್ಟೆಪ್ ಏನು ಅಂತಂದ್ರೆ ಫೈಂಡ್ ದ ರೀಜನ್ಸ್. ಫೈಂಡ್ ದ ರೀಜನ್ಸ್ ಅಥವಾ ರೀಜನ್ ಗಳನ್ನ ನಾವು ಫೇಸಸ್ ಅಂತ ಕೂಡ ಕರಿಬಹುದು, ಸರಿನಾ? ಸೊ ನಾವೇನ್ ಮಾಡ್ಬೇಕು, ಫಸ್ಟ್ ರೀಜನ್ ಅಥವಾ ಫೇಸಸ್ ಗಳನ್ನ ನಾವು ಕಂಡು ಹಿಡ್ಕೋಬೇಕು. ಈಗ ಫಸ್ಟ್ ಅದ್ರ ಬಗ್ಗೆ ಬೇಸಿಕ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ, ಆಮೇಲೆ ಈ ಒಂದು ಗ್ರಾಫ್ಗೆ ಅಪ್ಲೈ ಮಾಡ್ತಾ ಹೋಗೋಣ, ಸರಿನಾ? ಈಗ ನನ್ನ ಹತ್ರ ಒಂದು ವರ್ಟೆಕ್ಸ್ ಇದೆ, ಫಾರ್ ಎಕ್ಸಾಂಪಲ್ ಎ ಅನ್ನೋ ಒಂದು ವರ್ಟೆಕ್ಸ್. ಈಗ ಅದು ಒಂದೇ ಒಂದು ವರ್ಟೆಕ್ಸ್ ಇರೋದ್ರಿಂದ ನನಗೆ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆಗಿಲ್ಲ. ಯಾಕೆ? ಒಂದೇ ಅಲ್ವಾ ಇರೋದು. ಸೊ ಅದಕ್ಕೋಸ್ಕರ ಫುಲ್ ಔಟರ್ ಸರ್ಫೇಸ್ ಎಲ್ಲ ಸೇರಿಸಿ ನನಗೆ ಕೇವಲ ಒಂದೇ ಒಂದು ರೀಜನ್ ಆಗುತ್ತೆ, ರೀಜನ್ ಅಥವಾ ಫೇಸ್. ನೆಕ್ಸ್ಟ್ ಏನಾದ್ರೂ ನನ್ನ ಹತ್ರ 2 ವರ್ಟಿಸಿಸ್ಗಳಿದಾವೆ, ಅವುಗಳ ಮಧ್ಯೆ ಒಂದು ಎಡ್ಜ್ ಇದೆ ಅಂತ ಅನ್ಕೊಳ್ಳಿ. ಇಲ್ಲೂ ಕೂಡ ನನಗೆ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆಗಲಿಲ್ಲ. ಸೊ ಔಟರ್ ಸರ್ಫೇಸ್ ಎಲ್ಲ ಸೇರಿಸಿ ಕೇವಲ ಒಂದೇ ಒಂದು ರೀಜನ್ ಆದಂಗೆ ಆಯ್ತು. ಅದೇ ಏನಾದ್ರೂ ಕೂಡ ಇನ್ನೊಂದು ಎಡ್ಜ್ ಇತ್ತು ಅಂತ ಅನ್ಕೊಳ್ಳಿ. ಇದೇ ಪೇರ್ ಆಫ್ ವರ್ಟಿಸಿಸ್ಗಳ ಮಧ್ಯ 2 ಎಡ್ಜ್, ಇದೊಂದು ಇದೊಂದು. ಈಗ ಏನಾಯ್ತು, ಇಲ್ಲಿ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆದಂಗೆ ಆಯ್ತಾ? ನೋಡಿ, ಇಲ್ಲಿ ಕ್ಲೋಸ್ಡ್ ಸರ್ಫೇಸ್. ಸೊ ಇದನ್ನ ಒಂದು ನಾವೇನಂತ ಕರಿಬಹುದು, ರೀಜನ್ ಅಂತ ಕರಿಬಹುದು. ನೆಕ್ಸ್ಟ್ ಔಟರ್ ಸರ್ಫೇಸ್ 2ನೇ ರೀಜನ್ ಆಗುತ್ತೆ, ಸರಿನಾ? ಸೊ ಕ್ಲೋಸ್ಡ್ ಸರ್ಫೇಸ್ ಅನ್ನ ನಾವು ಸಪರೇಟ್ ರೀಜನ್ ಆಗಿ ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈ ತರ ಏನಾದ್ರೂ ಬಂತು ಅಂತ ಅನ್ಕೊಳ್ಳಿ, ಸರಿನಾ? ಇದರಲ್ಲಿ ಎಷ್ಟು ರೀಜನ್ಗಳಾಗ್ತವೆ? ಇಲ್ಲಿ ಒಂದು ರೀಜನ್, ಯಾಕಂದ್ರೆ ಕ್ಲೋಸ್ಡ್ ಸರ್ಫೇಸ್. ಇಲ್ಲಿ ಒಂದು ರೀಜನ್, 2ನೇದು. ನೆಕ್ಸ್ಟ್ ಇಲ್ಲೊಂದು 3ನೇ ರೀಜನ್, ಇಲ್ಲೊಂದು 4ನೇ ರೀಜನ್. ಔಟರ್ ಸರ್ಫೇಸ್ ಎಲ್ಲ ಕೂಡ ಸೇರಿಸಿ 5ನೇ ರೀಜನ್ ಆಗುತ್ತೆ, ಸರಿನಾ? ಕ್ಲೋಸ್ಡ್ ಸರ್ಫೇಸ್ ಗಳನ್ನ ನಾವು ಸಪರೇಟ್ ರೀಜನ್ಸ್ ಅಥವಾ ಫೇಸಸ್ ಗಳಾಗಿ ನಾವು ತಗೊಂತ ಹೋಗ್ಬೇಕು. ಸೊ ಈಗ ಕೊಟ್ಟಿರುವಂತಹ ಗ್ರಾಫ್ ಅಲ್ಲಿ ನಮಗೆ ಎಷ್ಟು ರೀಜನ್ಸ್ ಅಥವಾ ಫೇಸಸ್ ಗಳಿದಾವೆ ಅಂತ ನಾವು ಮಾರ್ಕ್ ಮಾಡೋಣ. ನೋಡಿ, ಇದು ಒಂದು ಕ್ಲೋಸ್ಡ್ ಸರ್ಫೇಸ್. ನೋಡಿ, ಇಲ್ಲಿಂದ ಈ ತರ ಫುಲ್ ಕ್ಲೋಸ್ ಇದೆಯಾ? ಎಸ್. ಸೊ ರೀಜನ್ 1 ಅಂತ ಕರಿತೀನಿ. ನೆಕ್ಸ್ಟ್ ಇಲ್ಲಿ ನೋಡಿ ಇಷ್ಟು. ಸೊ ಇದಷ್ಟು ಕೂಡ ರೀಜನ್ 2, ಯಾಕೆ? ಕ್ಲೋಸ್ಡ್ ಸರ್ಫೇಸ್. ನೆಕ್ಸ್ಟ್ ಇಲ್ಲಿ ಇದಷ್ಟು ಕೂಡ ರೀಜನ್ 3. ನೆಕ್ಸ್ಟ್ ಇದಷ್ಟನ್ನು ಕೂಡ ನಾನು ಏನ್ ಮಾಡ್ತೀನಿ, ರೀಜನ್ 4 ಅಂತ ತಗೊಂತೀನಿ, ಕ್ಲೋಸ್ಡ್ ಸರ್ಫೇಸ್ ಗಳನ್ನ. ನೆಕ್ಸ್ಟ್ ಇದಷ್ಟು ಏನಾಗುತ್ತೆ, ರೀಜನ್ 5 ಆಗುತ್ತೆ. ನೆಕ್ಸ್ಟ್ ಇದಷ್ಟು ಏನಾಗುತ್ತೆ, ರೀಜನ್ 6 ಆಗುತ್ತೆ. ಔಟರ್ ಸ್ಪೇಸ್ ಅಷ್ಟನ್ನು ಕೂಡ ಸೇರಿಸಿ ರೀಜನ್ 7 ಅಂತ ತಗೊಂತೀನಿ, ಸರಿನಾ? ಏನಾಯ್ತು, ಕ್ಲೋಸ್ಡ್ ಸರ್ಫೇಸ್ಗಳು ನನಗೆ 6 ಇದ್ದು, ಔಟರ್ ಸರ್ಫೇಸ್ ಒಂದು ಎಕ್ಸ್ಟ್ರಾ ಆಯ್ತು. ಸೊ ಟೋಟಲ್ 7 ರೀಜನ್ಸ್. ಸೊ 2ನೇ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಕನ್ವರ್ಟ್ ದೀಸ್ ರೀಜನ್ಸ್ ಇನ್ ಟು ದ ಪಾಯಿಂಟ್ಸ್ ಅಥವಾ ವರ್ಟೆಕ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಂತೀನಿ, ಸರಿನಾ? ಸೊ ಕನ್ವರ್ಟ್ ಆರ್ ಕ್ರಿಯೇಟ್ ಪಾಯಿಂಟ್ಸ್ ಆರ್ ದಿ ವರ್ಟೆಕ್ಸ್, ಪಾಯಿಂಟ್ಸ್ ಆರ್ ದಿ ವರ್ಟೆಕ್ಸ್, ಸರಿನಾ? ವರ್ಟೆಕ್ಸ್ ಅಥವಾ ಪಾಯಿಂಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೋಬೇಕು. ಯಾವ ರೀತಿ? ಪ್ರತಿ ಒಂದು ರೀಜನ್ ಅಲ್ಲೂ ಕೂಡ ಒಂದು ವರ್ಟೆಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲೊಂದು, ಇಲ್ಲೊಂದು, 2, 3, 4, 5, 6, 7, ಸರಿನಾ? ನೀವಿಲ್ಲಿ ಬೇರೆ ತರನು ಕೂಡ ರೆಪ್ರೆಸೆಂಟ್ ಮಾಡ್ಬೋದು. ಯಾವ ರೀತಿ? 0.1, 0.2, 0.3 ಅಂತ ತಗೊಂಡು 0.1 ಇನ್ ರೀಜನ್ 1, 0.2 ಇನ್ ರೀಜನ್ 2, 0.3 ಇನ್ ರೀಜನ್ 3, 0.4 ಇನ್ ರೀಜನ್ 4, 0.5 ಇನ್ ರೀಜನ್ 5, ಆ ತರನು ಕೂಡ ರೆಪ್ರೆಸೆಂಟ್ ಮಾಡಬಹುದು. ಇಲ್ಲ ಅಂತಂದ್ರೆ ಇದೇ ಪಾಯಿಂಟ್ ಗಳಿಗೆ ಆ ಪಾಯಿಂಟ್ R1, ಪಾಯಿಂಟ್ R2, ಪಾಯಿಂಟ್ R3 ಅಂತಾನು ಕೂಡ ರೆಪ್ರೆಸೆಂಟ್ ಮಾಡಬಹುದು. ಸೊ 2 ಕೂಡ ಅಲೋ ಇದೆ. ಸೊ ಈಗ 2ನೇ ಸ್ಟೆಪ್ ಮುಗೀತು. 3ನೇ ಸ್ಟೆಪ್ಗೆ ಹೋಗೋಣ. 3ನೇ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಇದು ಮೇನ್ ಪಾಯಿಂಟ್. ಇಫ್ any one edge is present between two vertices or points, then make them adjacent vertex or points, ಸರಿನಾ? ಏನಾದ್ರೂ ಕೂಡ 2 ವರ್ಟೆಕ್ಸ್ ಅಥವಾ ಪಾಯಿಂಟ್ಸ್ ಗಳು ಕ್ರಿಯೇಟ್ ಆಗಿದಾವಲ್ಲ ಇಲ್ಲಿ, ಅವುಗಳ ಮಧ್ಯ ಕೇವಲ ಒಂದೇ ಒಂದು ಎಡ್ಜ್ ಇದೆ ಅಂತಂದ್ರೆ ಆ 2 ಪಾಯಿಂಟ್ ಗಳನ್ನ ನಾವೇನ್ ಮಾಡ್ಬೇಕು, ಅಡ್ಜಸೆಂಟ್ ಪಾಯಿಂಟ್ ಗಳಾಗಿ ಮಾಡ್ಬೇಕು. ಯಾವ ರೀತಿ? ವೆರಿ ಸಿಂಪಲ್. ನೋಡಿ, ಇಲ್ಲಿ R1 ಇದೆ, R2 ಇದೆ. ಸೊ ಇಲ್ಲಿ ಅವುಗಳ ಮಧ್ಯೆ ಇರೋದಿಷ್ಟು ಕೇವಲ ಒಂದೇ ಒಂದು ಎಡ್ಜ್ ಇದೆ. ನೋಡಿ, ಒಂದೇ ಒಂದು ಎಡ್ಜ್. ಸೊ ಅವಾಗ ಏನ್ ಮಾಡ್ಬೋದು, ಇವರಿಬ್ರು ಕೂಡ ನಾನು ಕನೆಕ್ಟ್ ಮಾಡ್ಬೋದು. ಸೊ ಕನೆಕ್ಟ್ ಮಾಡಿದಾಗ ಏನಾಯ್ತು, R1 ಮತ್ತೆ R2 ಇವರಿಬ್ರು ಕೂಡ ಅಡ್ಜಸೆಂಟ್ ಆಯ್ತು, ಸರಿನಾ? ಅಡ್ಜಸೆಂಟ್ ಆಗ್ತಾರೆ. ನೆಕ್ಸ್ಟ್
R2 ಮತ್ತೆ R3 ಮಧ್ಯೆ ಒಂದೇ ಒಂದು ಎಡ್ಜ್ ಇರೋದು. ಸೊ ನಾನು ಈ ತರ ಡ್ಯಾಶ್ ಲೈನ್ಸ್ ಅನ್ನು ಯೂಸ್ ಮಾಡ್ಕೊಂಡು ಕನೆಕ್ಟ್ ಮಾಡ್ಬೋದು. R3 ಮತ್ತೆ R4 ಮಧ್ಯೆನೂ ಕೂಡ ಒಂದೇ ಒಂದು ಎಡ್ಜ್ ಇರೋದು. ಸೊ ಕನೆಕ್ಟ್ ಮಾಡ್ಬೋದು. R2 ಮತ್ತೆ R4 ಅನ್ನ ಕನೆಕ್ಟ್ ಮಾಡಕ್ಕಾಗತ್ತಾ? ಇಲ್ಲ. ಯಾಕೆ? 1 2 ಎಡ್ಜ್ ಬರುತ್ತೆ. ಈ ಕಡೆಗೆ ಅಷ್ಟು ಬರ್ತೀನಿ ಅಂದ್ರೆ 1 2 ಇಲ್ಲ ಅಷ್ಟು ಬರ್ಬೇಕಲ್ವಾ? ಸೊ 3 ಎಡ್ಜ್ ಆಗುತ್ತೆ. ಒಂದು ಎಡ್ಜ್ ಮಾತ್ರ ಮಧ್ಯದಲ್ಲಿ ಇರಬೇಕು. ನೆಕ್ಸ್ಟ್ ಇವಾಗ R1 ಅನ್ನ ನಾನು R5 ಗೆ ಕನೆಕ್ಟ್ ಮಾಡ್ಬೋದಾ? ಎಸ್, ಕನೆಕ್ಟ್ ಮಾಡ್ಬೋದು. ಯಾವ ರೀತಿ ನೋಡಿ, ಈ ತರ ಕನೆಕ್ಟ್ ಮಾಡ್ಬೋದು. ಇವಾಗ ಏನಾಯ್ತು, ಕೇವಲ ಒಂದೇ ಒಂದು ಎಡ್ಜ್ ಅನ್ನ ಪಾಸ್ ಮಾಡಿ ಬಂದಂಗಾಯ್ತು. ಹಿಂಗೇನಾದ್ರೂ ಬಂದಿದ್ರೆ 1 2 ಎಡ್ಜ್ ಆದಂಗೆ ಆಗೋದು. ನೆಕ್ಸ್ಟ್ ಈ R2 ಅನ್ನ R5 ಕನೆಕ್ಟ್ ಮಾಡ್ಬೋದಾ? ಎಸ್. ಯಾಕೆ? ಕೇವಲ ಒಂದೇ ಒಂದು ಎಡ್ಜ್ ಅವುಗಳ ಮಧ್ಯೆ ಇರೋದು. R3 ಮತ್ತೆ R6 ಅನ್ನ ಕನೆಕ್ಟ್ ಮಾಡ್ಬೋದಾ? ಎಸ್. ಯಾಕೆ? ಒಂದೇ ಒಂದು ಎಡ್ಜ್ ಅವ್ರ ಮಧ್ಯೆ ಇರೋದು. R5 ಮತ್ತೆ R6 ಅನ್ನ ಕನೆಕ್ಟ್ ಮಾಡ್ಬೋದಾ? ಎಸ್. ಯಾಕೆ? ಒಂದೇ ಒಂದು ಎಡ್ಜ್ ಅವ್ರ ಮಧ್ಯೆ ಇರೋದು. R4 ಮತ್ತೆ R6 ಅನ್ನ ಕನೆಕ್ಟ್ ಮಾಡ್ಬೋದಾ? ಎಸ್, ಕನೆಕ್ಟ್ ಮಾಡ್ಬೋದು. ಈ ತರ ಕನೆಕ್ಟ್ ಮಾಡಿದ್ರೆ ಒಂದೇ ಒಂದು ಎಡ್ಜ್ ಬಂದಂಗ ಆಯ್ತು. ಈಗ ಉಳಿದಿರೋದು R7 ಇದೆ ಅಲ್ವಾ? ಸೊ ಅದನ್ನ ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡೋಣ. R6 ಇಂದ R7 ಕನೆಕ್ಟ್ ಮಾಡ್ಬೋದಾ? ಇಲ್ಲ. ಯಾಕೆ? 1 2 ಎಡ್ಜ್ ಅನ್ನ ಕ್ರಾಸ್ ಮಾಡಿ ಬರ್ಬೇಕಾಗುತ್ತೆ. ವರ್ಟಿಸಿಸ್ ಮುಖಾಂತರ ಬರಬಾರ್ದು, ಎಡ್ಜಸ್ ಮುಖಾಂತರ. ಈ ಕಡೆಗೆ ಅಷ್ಟು ಕೂಡ ನನಗೆ ಬರಕ್ಕಾಗಲ್ಲ. ಈ ಕಡೆಗೆ ಅಷ್ಟು ಬರ್ತೀನಿ ಅಂದ್ರೆ 1 2 ಎಡ್ಜ್ ಆದಂಗಾಗುತ್ತೆ. ಸೊ R6 ಆಗಲ್ಲ. ಅದೇ ಕಂಡೀಷನ್ R5ಗೂ ಕೂಡ. R5 ಇಂದ ನಾನು R7 ಅನ್ನ ಕನೆಕ್ಟ್ ಮಾಡಕ್ಕಾಗಲ್ಲ. ಯಾಕೆ? 1 2 ಎಡ್ಜ್ ಅನ್ನ ಕ್ರಾಸ್ ಮಾಡಿ ಬರ್ಬೇಕು. R4 ಇಂದ ನಾನು ಕನೆಕ್ಟ್ ಮಾಡ್ಬೋದಾ R7 ಅನ್ನ? ಎಸ್. ನೋಡಿ, ಒಂದೇ ಒಂದು ಎಡ್ಜ್ ಅನ್ನ ಕ್ರಾಸ್ ಮಾಡಿ R7 ಗೆ ಬರ್ಬೋದು. ನೆಕ್ಸ್ಟ್ R1 ಇಂದನೂ ಕೂಡ ನಾನು R7 ಗೆ ಬರ್ಬೋದು, ಬಿಕಾಸ್ ಐ ಆಮ್ ಕ್ರಾಸಿಂಗ್ ಓನ್ಲಿ ಒನ್ ಎಡ್ಜ್. ನೆಕ್ಸ್ಟ್ R2 ಇಂದ ಬರ್ಬೋದಾ? ಇಲ್ಲ. 1 2 ಎಡ್ಜ್ ಅನ್ನ ಕ್ರಾಸ್ ಮಾಡಿ ಬರ್ಬೇಕಾಗತ್ತೆ. R3 ಇಂದ ಕೂಡ ಬರಕ್ಕಾಗಲ್ಲ. ಯಾಕೆ? 1 2 ಎಡ್ಜ್ ಅನ್ನ ಕ್ರಾಸ್ ಮಾಡಿ ಬರ್ಬೇಕಾಗತ್ತೆ. ಸೊ ಈಗ ನನಗೆ ಜಿಯೋಮೆಟ್ರಿಕ್ ಡ್ಯೂಯಲ್ ಡಿಸೈನ್ ಆಗಿದೆ. ಸೊ ಯಾವ ರೀತಿ ಬರ್ದ್ವಿ? ಏನಾದ್ರೂ ಕೂಡ ಒಂದು ಎಡ್ಜ್ ಇದ್ರೆ ಪೇರ್ ಆಫ್ ವರ್ಟಿಸಿಸ್ ಗಳ ಮಧ್ಯ ಅವುಗಳನ್ನ ನಾನು ಈಸಿಯಾಗಿ ಕನೆಕ್ಟ್ ಮಾಡಬಹುದು ಅಂತ. ಸೊ ಕನೆಕ್ಟ್ ಮಾಡಾಗಿದೆ. 4ನೇ ಸ್ಟೆಪ್ ಬರುತ್ತೆ. ಸೊ 4ನೇ ಸ್ಟೆಪ್ ಯಾವಾಗ ಅಂತಂದ್ರೆ, ಇಫ್ ಎನಿ ಪೆಂಡೆಂಟ್ ವರ್ಟೆಕ್ಸ್ ಪೆಂಡೆಂಟ್ ಅಂತ ಅಂದ್ರೇನು? ಅದರ ಡಿಗ್ರಿ 1 ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಎ ಅನ್ನೋದೊಂದಿದೆ, ಬಿ ಅನ್ನೋ ಒಂದು ವರ್ಟೆಕ್ಸ್ ಇದೆ, ಸಿ ಅನ್ನೋದೊಂದಿದೆ, ಡಿ ಅನ್ನೋದೊಂದಿದೆ. ಎ ಇಂದ ಬಿಗೆ, ಬಿ ಇಂದ ಸಿಗೆ, ಎ ಇಂದ ಸಿಗೆ, ಬಿ ಇಂದ ಡಿಗೆ. ಈ ತರ ಏನಾದ್ರೂ ಎಡ್ಜಸ್ ಇದ್ರೆ ಎಗೆ ಡಿಗ್ರಿ ಎಷ್ಟಿದೆ? 2. ಯಾಕಂತಂದ್ರೆ 2 ಎಡ್ಜಸ್ ಕನೆಕ್ಟ್ ಆಗಿರೋದು. ಬಿಗೆ ಡಿಗ್ರಿ ಎಷ್ಟು? 1 2 3 ಎಡ್ಜಸ್ ಕನೆಕ್ಟ್ ಆಗಿರೋದು. ಸೊ ಡಿಗ್ರಿ ಇಸ್ 3. ಸಿಗೆ 1 2 ಎಡ್ಜಸ್ ಕನೆಕ್ಟ್ ಆಗಿರೋದು. ಸೊ ಡಿಗ್ರಿ ಇಸ್ 2. ಬಟ್ ಡಿಗೆ ಕೇವಲ ಒಂದೇ ಒಂದು ಎಡ್ಜ್ ಕನೆಕ್ಟ್ ಆಗಿರೋದು. ಸೊ ಡಿಗ್ರಿ ಇಸ್ 1. The vertices which is having degree as 1 will be called as the pendant vertex. ಏನಾದ್ರೂ pendant vertex ಇದ್ರೆ create or draw the self loop for that region ಅಂತ ಅಂದ್ರೆ, ಈಗ ಪೆಂಡೆಂಟ್ ವರ್ಟೆಕ್ಸ್ ಯಾವ ರೀಜನ್ ನಲ್ಲಿ ಇರುತ್ತೆ ಆ ರೀಜನ್ ನಲ್ಲಿ ನಾನು ಒಂದು ಸೆಲ್ಫ್ ಲೂಪ್ ಅನ್ನ ಕ್ರಿಯೇಟ್ ಮಾಡಬೇಕು ಆ ವರ್ಟೆಕ್ಸ್ಗೆ ಅಥವಾ ಪಾಯಿಂಟ್ಗೆ. ಈಗ ಫಾರ್ ಎಕ್ಸಾಂಪಲ್ ಏನಾದ್ರೂ ಪೆಂಡೆಂಟ್ ವರ್ಟೆಕ್ಸ್ ಈ ತರ ಇತ್ತು ಅಂತ ಅನ್ಕೊಳ್ಳಿ. ಈ ತರ ಇಲ್ಲೇನಾಯ್ತು, ಈ ಒಂದು ವರ್ಟೆಕ್ಸ್ಗೆ ಕೇವಲ ಒಂದೇ ಒಂದು ಎಡ್ಜ್ ಇದೆ. ದಿಸ್ ಇಸ್ ಪೆಂಡೆಂಟ್ ವರ್ಟೆಕ್ಸ್. ಇದು ಯಾವ ರೀಜನ್ ಇರೋದು? ರೀಜನ್ 6. ಸೊ ರೀಜನ್ 6 ಅಲ್ಲಿ ನಾನು ಆ ಪಾಯಿಂಟ್ ಅನ್ನು ಕೂಡ ಸೇರಿಸಿ ಸೆಲ್ಫ್ ಲೂಪ್ ಅನ್ನ ಕ್ರಿಯೇಟ್ ಮಾಡಬೇಕು. ಸರಿನಾ? ಸೊ ಆ ತರದ ಪ್ರಾಬ್ಲಮ್ಸ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ನಾನು. ಸೊ ಈ ಒಂದು ಪ್ರಾಬ್ಲಮ್ ಅಲ್ಲಿ ಸೆಲ್ಫ್ ಲೂಪ್ ಕ್ರಿಯೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ನನ್ನ ಹತ್ರ ಇಲ್ಲಿ ಎಲ್ಲೂ ಕೂಡ ಪೆಂಡೆಂಟ್ ವರ್ಟೆಕ್ಸ್ ಇಲ್ಲ, ಅಂದ್ರೆ ಅದರ ಡಿಗ್ರಿ 1 ಇರುವಂತಹ ಯಾವುದೇ ಒಂದು ವರ್ಟೆಕ್ಸ್ ಇಲ್ಲ. ಸೊ ಈಗ ಲಾಸ್ಟ್ ಅಲ್ಲಿ ಏನ್ ಮಾಡಬೇಕು? ಇದನ್ನ ಕ್ರಿಯೇಟ್ ಮಾಡಿದಿರಲ್ಲ, ಅದನ್ನ ಹೊಸದಾಗಿ ಸಪರೇಟ್ ಆಗಿ ಬರೀರಿ. R1 ಇದೆ, ನೆಕ್ಸ್ಟ್ R2 ಇದೆ, ನೆಕ್ಸ್ಟ್ R3 ಇದೆ, ನೆಕ್ಸ್ಟ್ R4 ಇದೆ, ನೆಕ್ಸ್ಟ್ R5 ಇದೆ, ನೆಕ್ಸ್ಟ್ R6 ಇದೆ, ನೆಕ್ಸ್ಟ್ ಇಲ್ಲಿ R7. ಸೊ ಇವಾಗ R1 ಇಂದ R2, R2 ಇಂದ R3, R3 ಇಂದ R4 ಇದೆ, ನೆಕ್ಸ್ಟ್ R2 ಇಂದ R5 ಗೆ, ನೆಕ್ಸ್ಟ್ R6 ಗೆ ಇದೆ, R5 ಇಂದ R6 ಗೆ, ನೆಕ್ಸ್ಟ್ ಈ ತರನೇ ಬರೀರಿ. ಈ ತರನಾದ್ರೂ ಡಿಸೈನ್ ಮಾಡಿ ಬರೀರಿ, ಇಲ್ಲ ಅಂತಂದ್ರೆ ಈ ತರನೇ ಬರೀರಿ. ನೆಕ್ಸ್ಟ್ R1 ಇಂದ R5 ಗಿದೆ, R1 ಇಂದ ನಮಗೆ R7 ಗಿದೆ, ನೆಕ್ಸ್ಟ್ R7 ಇಂದ R4 ಗಿದೆ, ನೆಕ್ಸ್ಟ್ R1 ಇಂದ R5 ಗಿಲ್ಲ, R6 ಇಂದ R7 ಗಿಲ್ಲ, ಸಾರಿ R5 ಇಂದ R7 ಗಿಲ್ಲ, R6 ಇಂದ R5 ಗಿಲ್ಲ. ಸೊ ಇವಾಗ ಏನ್ ಮಾಡಿದ್ವಿ, ಈ ತರ ಡಾಟೆಡ್ ಲೈನ್ಸ್ ಅಲ್ಲಿ ಬರ್ದಿರೋದನ್ನ ಸಪರೇಟ್ ಆಗಿ ಬರ್ದಿದೀವಿ. ಸೊ ದಿಸ್ ಈಸ್ ದ ಜಿಯೋಮೆಟ್ರಿಕ್ ಡ್ಯೂಯಲ್ ಫಾರ್ ದ ಗಿವನ್ ಗ್ರಾಫ್. ಈ ತರ ಡಿಸೈನ್ ಮಾಡ್ಬೇಕು. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ನೀವು ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.